ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಅಜ್ಜಿ ಹೇಳಿದ ಭಯಾನಕ ಕತೆಗಳನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ನಮ್ಮ ಚಾನೆಲ್ನಲ್ಲಿ ಮೂಡಿಬಂದ ಅನೇಕ ಕತೆಗಳನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಅದರಲ್ಲೂ ವಿಶೇಷವಾಗಿ ನಿಗೂಢ ರಹಸ್ಯ ಮತ್ತು ಭಯಾನಕ ಕತೆಗಳ ಬಗ್ಗೆ ನಿಮ್ಮ ಆಸಕ್ತಿ ನಮಗೆ ತಿಳಿದಿದೆ. ನಿಮ್ಮ ಆಸೆಯಂತೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ಇದುವರೆಗೆ ನಮ್ಮ ಚಾನೆಲ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ಕತೆಗಳನ್ನು ಆರಿಸಿ ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ನೀವು ಮೊದಲ ಬಾರಿ ಇದನ್ನು ಕೇಳ್ತಾ ಇದ್ದರೆ ಆ ರೋಚಕತೆಯನ್ನು ಅನುಭವಿಸಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗಾದರೆ ಸಿದ್ಧರಾಗಿ ದೀಪಗಳನ್ನು ಆರಿಸಿ ಹೆಡ್ಫೋನ್ಸ್ನ ಧರಿಸಿ ರಹಸ್ಯಗಳ ಈ ಕತ್ತಲೆ ಲೋಕಕ್ಕೆ ಕಾಲಿಡೋಣ. ಸಾಕ್ಷಿ ತುಂಬ ಧೈರ್ಯಶಾಲಿ ಮತ್ತು ಬುದ್ಧಿವಂತ ಹುಡುಗಿ. ಚಿಕ್ಕ ವಯಸ್ಸಲ್ಲೇ ತನ್ನ ಅಪ್ಪ ಅಮ್ಮನ ಕಳ್ಕೊಂಡ್ಳು. ತಾತ ಅಜ್ಜಿ ಜೊತೆಗೆ ಬೆಳೆದಿದ್ದ ಸಾಕ್ಷಿ ಈಗ 5 ವರ್ಷದ ಹಿಂದೆ ತನ್ನ ತಾತ ಅಜ್ಜಿನೂ ಕಳ್ಕೊಂಡ್ಳು. ಅಪ್ಪ ಅಮ್ಮನ ಆಸ್ತಿಗೆ ಏಕೈಕ ವಾರಸ್ತಾರೆ ಈ ಸಾಕ್ಷಿ. ಮೇ 12 ತನ್ನ 23ನೇ ವರ್ಷದ ಹುಟ್ಟಿದಬ್ಬನ ಆಚರಿಸ್ತಾ ಇದ್ಲು. ಮನೆಯೆಲ್ಲ ಸಿಂಗಾರ ಆಗಿತ್ತು. ಬರ್ತಡೆಗೆ ಅಂತ ತಂದಿದ್ದ ಹೊಸ ಬಟ್ಟೆ ಹಾಕ್ಕೊಂಡು ಸಾಕ್ಷಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬರ್ತಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ಅವಳಿಗೆ ಕಾಸ್ಟ್ಲಿ ಗಿಫ್ಟ್ ಕೂಡ ಬಂದಿದ್ವು. ಈ ಎಲ್ಲ ಗಿಫ್ಟ್ಗಳ ಮಧ್ಯ ಒಂದು ಹಳೆಯ ಪೇಪರ್ ಸುತ್ತಿರೋ ಬಾಕ್ಸ್ ಕಾಣಿಸ್ತು. ಅದ್ರ ಮೇಲೆ ನಿನ್ನ 23ನೇ ಬರ್ತ್ಡೇಗೆ ನಿನ್ನ ತಾತ ಅಜ್ಜಿ ನಿನಗೆ ಕೊಡ್ತಿರೋ ಗಿಫ್ಟ್ ಇದು. ಇದರಲ್ಲಿ ನಮ್ಮ ವಂಶದವರು ಉಪಯೋಗಿಸ್ತಿದ್ದ ಗಡಿಯಾರ ಇದೆ. ಸುಮಾರು 1000 ವರ್ಷ ಹಳೆಯದು. ಈ ಗಡಿಯಾರ ಯಾವತ್ತೂ ನಿಂತಿಲ್ಲ, ಹಾಗೆ ಯಾವತ್ತೂ ಕೆಟ್ಟಿಲ್ಲ. ಇದನ್ನು ಜೋಪಾನವಾಗಿ ನೋಡ್ಕೊ ಮಗಳೇ, ನಿಂಗೆ ಒಳ್ಳೆಯದಾಗಲಿ ಅಂತ ಬರೆದಿರುತ್ತೆ. ಈ ಪತ್ರ ನೋಡಿ ಬಾಹುಗಳಾದ ಸಾಕ್ಷಿ ಆ ಬಾಕ್ಸ್ನ ತೆಗೆದು ನೋಡ್ತಾಳೆ. ಅದರಲ್ಲಿ ವಜ್ರಗಳಿಂದ ಮಾಡಿರೋ ಒಂದು ಸುಂದರವಾಗಿರೋ ಗಡಿಯಾರ ಇರುತ್ತೆ. ಸಾಕ್ಷಿ ಅದನ್ನು ಅಪ್ಕೊಂಡು ತನ್ನ ಬೆಡ್ ಪಕ್ಕ ಇಟ್ಕೋತಾಳೆ. ತಾತ ಅಜ್ಜಿ ನೆನಪಲ್ಲಿ ಹಾಗೇ ಮಲ್ಕೋತಾಳೆ. ರಾತ್ರಿ ಸುಮಾರು 10 ಗಂಟೆ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಕಿಟಕಿ ಬಾಗಿಲು ಢಬ್ ಅಂತ ಮುಚ್ಚುತ್ತೆ. ಆ ಸದ್ದಿಗೆ ಸಾಕ್ಷಿ ಎದ್ದು ಕಿಟಕಿ ಬಾಗಿಲು ಮುಚ್ತಾಳೆ. ಅವಳು ಬೆಡ್ ಪಕ್ಕ ಟೇಬಲ್ ಮೇಲೆ ಇದ್ದ ಆ ಲೋಟ ತಗೊಂಡು ನೀರು ಕುಡಿತಾ ಆ ಗಡಿಯಾರನೇ ನೋಡ್ತಾ ಇರ್ತಾಳೆ. ಕತ್ಲೆಯಲ್ಲೂ ಪಳಪಳ ಅಂತ ಹೊಳಿತಿರೋ ಆ ವಜ್ರ ಅಂತ ಬರ್ತಿರೋ ಸದ್ದು ಮನೆ ತುಂಬ ಕೇಳಿಸ್ತಾ ಇರುತ್ತೆ. ಲೋಟ ಕೆಳಗಡೆ ಇಡ್ತಾ ಅವಳು ಗಡಿಯಾರನೇ ನೋಡ್ತಾ ಇರ್ತಾಳೆ. ಏನೋ ವಿಚಿತ್ರ ಅನಿಸುತ್ತೆ. ಗಡಿಯಾರದ 2ನೇ ಮುಳ್ಳು ಉಲ್ಟಾ ತಿರುಗ್ತಾ ಇರುತ್ತೆ. ಅದನ್ನು ಎತ್ಕೊಂಡು ಮುಳ್ಳು ಸರಿ ಮಾಡಿ ಮಲ್ಕೋತಾಳೆ. ಸುಮಾರು ರಾತ್ರಿ 12 ಗಂಟೆ. ಗಡಿಯಾರ ಜೋರಾಗಿ ಶಬ್ದ ಮಾಡೋಕ್ಕೆ ಶುರು ಮಾಡುತ್ತೆ. ಅವಳು ಏನು ಮಾಡಿದ್ರೂ ಅದು ಆಫೇ ಆಗಲ್ಲ. ಕೋಪದಿಂದ ಅದನ್ನು ಬಿಸಾಕ್ತಾಳೆ. ಅದು ನೆಲಕ್ಕೆ ಬಿದ್ದರೂ ಶಬ್ದ ಮಾತ್ರ ಚೂರು ಕಮ್ಮಿ ಆಗಲ್ಲ. ಸಡನ್ನಾಗಿ ಅಡುಗೆ ಮನೆಯಿಂದ ಗ್ಲಾಸ್ ಬಿದ್ದು ಹೊಡೆದೋಗೋ ಥರ ಶಬ್ದ ಬರುತ್ತೆ. ಅವಳು ಓಡೋಗಿ ನೋಡಿದ್ರೆ ಅಲ್ಲಿ ಏನೋ ಒಡೆದೇ ಹೋಗಿರಲ್ಲ. ಇನ್ಫ್ಯಾಕ್ಟ್ ಅಲ್ಲೇನೂ ಬಿದ್ದೇ ಇರಲ್ಲ. ಹೊರಗಡೆ ಮಳೆ ಇನ್ನೂ ಜೋರಾಗ್ತಾ ಇರುತ್ತೆ. ಸಾಕ್ಷಿ ಮನಸ್ಸಲ್ಲಿ ಏನೋ ಒಂಥರ ಭಯ, ಆತಂಕ, ಗೊಂದಲ. ಹೀಗೆ ಇರಬೇಕಾದ್ರೆ ಸಾಕ್ಷಿ ಯೋಚನೆ ಮಾಡ್ತಾ, ನಾನು ಯಾಕೆ ಮನೆ ವಾಚ್ಮ್ಯಾನ್ಗೆ ಕಾಲ್ ಮಾಡಿ ಕರಿಬಾರ್ದು ಅಂತ ಫೋನ್ ತಗೋತಾಳೆ. ಫೋನ್ನಲ್ಲಿ ನೆಟ್ವರ್ಕ್ ಇರಲ್ಲ. ಮಳೆ ಶಬ್ದಕ್ಕೆ ಅವಳು ಕೂಗಿದ್ರೂ
ವಾಚ್ಮನ್ಗೆ ಒಂಚೂರು ಕೇಳಿಸಲ್ಲ. ಅವಳ ಫೋನ್ ಸ್ಕ್ರೀನು ಆನ್ ಆಗುತ್ತೆ. ಸಡನ್ನಾಗಿ ಒಂದು ಮೆಸೇಜ್ ಬರುತ್ತೆ. ನೆಟ್ವರ್ಕೇ ಇಲ್ಲ, ಆದರೂ ಹೇಗೆ ಮೆಸೇಜ್ ಬಂತು ಅಂತ ಯೋಚನೆ ಮಾಡ್ತಾ ಮೆಸೇಜ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ಮೇ 13 ಇವತ್ತೇ ನಿನ್ನ ಕೊನೆ ದಿನ ಅಂತ ಇರುತ್ತೆ. ಇದನ್ನು ನೋಡಿ ಗಾಬರಿಯಾದ ಸಾಕ್ಷಿ, ಅರೆ ಇದು ಮೆಸೇಜ್ ಬಂದಿರೋದು ನಂದೇ ನಂಬರಿಂದ, ಅದ್ಯಾಕೆ ಸಾಧ್ಯ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳಿಗನ್ಸುತ್ತೆ ನನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ. ಆದರೆ ಅವಳಿಗೆ ಹಿಂದೆ ತಿರುಗಿ ನೋಡೋಕೆ ಧೈರ್ಯ ಇರಲ್ಲ, ಭಯ ಪಟ್ಕೊತಾನೇ ಇರ್ತಾಳೆ. ಅವಳಿಗನ್ನಿಸ್ತಾ ಇರುತ್ತೆ ಹಿಂದ್ಗಡೆ ಇರೋರು ಯಾಕೋ ಹತ್ರ ಬರ್ತಾ ಇದ್ದಾರಲ್ವಾ ಅಂತ. ಸರಿ ಧೈರ್ಯ ಮಾಡಿ ನೋಡಿ ಬಿಡೋಣ ಅಂದ್ಬಿಟ್ಟು ತಿರ್ಗೋಣ ಅಂತ ಹಿಂಗೆ ತಿರುಗ್ತಾಳೆ. ನೋಡಿದರೆ ಸಾಕ್ಷಿ ಬರ್ತಡೆಗೆ ಅಂತ ಹಾಕೊಂಡು ಬಟ್ಟೆನೇ ಅವಳು ಹಾಕೊಂಡಿದ್ದಾಳೆ. ಅರೆ ಇದು ನಂದೇ ಬಟ್ಟೆ ಅಲ್ವಾ, ನಾನು ಹಾಕೊಂಡಿರೋ ಬಟ್ಟೆ ಅಲ್ವಾ ಅಂತ ಕಾಲಿಂದ ನೋಡ್ತಾಳೆ. ಮುಖ ನೋಡಿದ್ರೆ ಸಾಕ್ಷಿದೆ. ಆಗ ಆ ಹುಡುಗಿ ಸಾಕ್ಷಿನ ನೋಡಿಕೊಂಡು ಜೋರಾಗಿ ಒಂಥರ ವಿಚಿತ್ರವಾಗಿ ನಗಕ್ಕೆ ಶುರು ಮಾಡ್ತಾಳೆ. ಹಾಗೆ ನಗ್ತಾ ನಗ್ತಾ ಹಾಡೋಕ್ಕೂ ಶುರು ಮಾಡ್ತಾಳೆ. ಇದನ್ನು ಕೇಳಿಸ್ಕೊಂಡು ಸಾಕ್ಷಿ ಜೋರಾಗಿ ಕಿರ್ಚ್ಕೋತಾಳೆ. ಹೊರಗಡೆ ಮಳೆ ಕೂಡ ಕಮ್ಮಿ ಆಗಿರುತ್ತೆ. ವಾಚ್ಮನ್ಗೆ ಮನೆ ಒಳಗಡೆಯಿಂದ ಯಾರೋ ಜೋರಾಗಿ ಕಿರ್ಚಿದ ಶಬ್ದ ಕೇಳಿಸುತ್ತೆ. ಅಷ್ಟರಲ್ಲಿ ವಾಚ್ಮನ್ ಗಾಬರಿಯಿಂದ ಓಡ್ಬಂದು ಬಾಗ್ಲು ತರ್ತಾನೆ. ಯಾರೂ ತೆಗೆಯಲ್ಲ. ಕಿಟಕಿ ಹತ್ರ ಹೋಗಿ ನೋಡ್ತಾನೆ, ಅಲ್ಲೂ ಯಾರೂ ಕಾಣಲ್ಲ. ಆಗ ಆ ವಾಚ್ಮ್ಯಾನು ಹಿಂದೆಗಡೆ ಡೋರ್ ಓಪನ್ ಮಾಡ್ಕೊಂಡು ಬರ್ತಾನೆ. ಒಳಗೆ ಬಂದು ನೋಡಿದ್ರೆ ಆ ಟೇಬಲ್ ಮೇಲಿದ್ದ ಗಡಿಯಾರ ಶಬ್ದ ಮಾಡ್ತಾನೇ ಇರುತ್ತೆ. ಆಗ ಸುತ್ತ ನೋಡ್ತಾ ವಾಚ್ಮ್ಯಾನು ಜೋರಾಗಿ ಕೂಗ್ತಾನೆ, ಅಮ್ಮವರೇ ಏನಾಯ್ತು? ಯಾರು ರಿಪ್ಲೈನೇ ಕೊಡಲ್ಲ. ಹಾಗೆ ವಾಚ್ಮ್ಯಾನು ಗೋಡೆ ನೋಡ್ತಾನೆ. ಆ ಗೋಡೆ ನೋಡಿದ ತಕ್ಷಣ ತುಂಬಾ ಗಾಬರಿಯಿಂದ ಜೋರಾಗಿ ಕಿರ್ಚ್ಕೊಳ್ತಾನೆ. ಕಿರ್ಚ್ತಾ ಹಳಕ್ ಶುರು ಮಾಡ್ತಾನೆ. ಆ ಗೋಡೆ ಮೇಲೆ ಸಾಕ್ಷಿ ಫೋಟೋ ಇರುತ್ತೆ. ಆ ಫೋಟೋಗೆ ಹಾರ ಹಾಕಿರ್ತಾನೆ. ಎಲ್ರಿಗೂ ನಮಸ್ಕಾರ. ಈ ಆಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋ ಕತೆ ಅಲ್ಲ, ನಿಜವಾಗ್ಲೂ ನಡೆದಿರೋ ಘಟನೆ. ನಮ್ಮ ರಾಜ್ಯದಲ್ಲಿ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಭೇಟಿ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಭೇಟಿ ಕೊಟ್ಟ ಕೆಲವು ತಿಂಗಳುಗಳಲ್ಲೇ ಅವರು ಅಧಿಕಾರ ಕಳ್ಕೊತಾ ಇರ್ತಾರೆ. ಇವಾಗ ನಾನು ಹೇಳಕ್ಕೆ ಹೋಗ್ತಿರೋ ಘಟನೆ ಆ ಜಿಲ್ಲೆಯಲ್ಲೇ ನಡೆದಿರುತ್ತೆ. ಹೀಗೆ ಒಂದು 18 ವರ್ಷದ ಹಿಂದೆಗಡೆ ಸರಿಸುಮಾರು 1997-98ರಲ್ಲಿ ಈ ಘಟನೆ ಆಗಿರೋದು. ಆ ಒಂದು ಊರಿರುತ್ತೆ. ಆ ಊರಲ್ಲಿ ಒಂದು ಸುಂದರವಾದ ಮನೆ ಇರುತ್ತೆ. ಆ ಮನೆಯಲ್ಲಿ 4 ಜನ ವಾಸ ಮಾಡ್ತಾ ಇರ್ತಾರೆ. ಆ ಅಜ್ಜಿ ಮತ್ತು ಅವ್ರ 3 ಜನ ಮಕ್ಕಳು. ಆ ಅಜ್ಜಿ ಹೆಸರು ಜಯಮ್ಮ ಅಂತ. ಅವ್ರ 3 ಜನ ಮಕ್ಕಳು ಮಾಲಾ, ಶೀಲಾ ಮತ್ತು ಮಹೇಶ ಅಂತ. ಅವ್ರು 4 ಜನ ತುಂಬ ಅನ್ಯೂನ್ಯವಾಗಿರ್ತಾರೆ. ಮನೇಲಿ ಯಾವಾಗಲೂ ಖುಷಿ ಸಂತೋಷ ಹಾಗೇ ಇರುತ್ತೆ. ಒಬ್ಬರು ಕಷ್ಟ ಬಂತು ಅಂದರೆ ಇನ್ನೊಬ್ಬರು ಬೆನ್ನೆಲುಬಾಗಿರ್ತಾರೆ. ಒಬ್ರಿಗೊಬ್ಬರು ಬಿಟ್ಕೊಡ್ತಾ ಇರಲ್ಲ. ತುಂಬ ಸುಂದರವಾದ ಕುಟುಂಬ ಅದು. ಆ ಮನೆಯ ಮುಖ್ಯ ಆದಾಯ ಬೇಸಾಯ ಆಗಿರುತ್ತೆ. ಅವ್ರ ಹತ್ರ ಇರೋ ಸ್ವಲ್ಪ ಜಮೀನಲ್ಲಿ ಅವರು ಹೀಗೆ ಅರಿಶಿನ, ಕಬ್ಬು, ಬಾಳೆ ಅಂತ ಸ್ವಲ್ಪ ತರಕಾರಿನೂ ಬೆಳೀತಾ ಇರ್ತಾರೆ. ಆ ಬಂದಿರೋ ದುಡ್ಡಲ್ಲೇ ಸುಖವಾಗಿ ಜೀವನ ಸಾಗಿಸ್ತಾ ಇರ್ತಾರೆ.
ಆ ಊರಲ್ಲಿ ಕೆಲವಷ್ಟು ಜನಗಳು ಇರ್ತಾರೆ. ಆ ಜನಗಳು ಹೇಗೆ ಅಂತಂದರೆ, ಈ ಮನೆಯವ್ರು ಕಂಡ್ರೆ ಅವ್ರಿಗೆ ಯಾರಿಗೂ ಆಗೋದೇ ಇಲ್ಲ. ಯಾಕಂದರೆ ಇವ್ರು ಸದಾ ಖುಷಿಯಿಂದ ಇರ್ತಾರಲ್ವ, ಅದನ್ನು ನೋಡಿ ಅವ್ರು ಸಹಿಸ್ತಾ ಇರಲ್ಲ. ಹೀಗೆ ದಿನ ಕಳೀತಾ ಕಳೀತಾ ಆ 4 ಮಂದಿಲಿದ್ದ ಒಗ್ಗಟ್ಟು ಒಡೆದೋಗುತ್ತೆ. ಮನೇಲಿ ಅಶಾಂತಿ ನೆಲೆ ಮಾಡಿರುತ್ತೆ. ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಹೀಗೆ ಆ ದಿನ ರಾತ್ರಿ ಎಲ್ಲ ಮಲಗಿರ್ತಾರೆ, ಆದರೆ ಯಾರಿಗೂ ನಿದ್ದೆ ಬರ್ತಾ ಇರಲ್ಲ. ಮಾಲಾ ಮಾತ್ರ ಏನೋ ಯೋಚನೆ ಮಾಡಿಕೊಂಡು ಹಾಗೆ ಮಲಗಿರ್ತಾಳೆ. ಆ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರು ಶಬ್ದ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸುಮ್ಮನೆ ಕಣ್ಬಿಟ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ ಬಾಗಿಲು ಕಡೆ. ಶಬ್ದ ಮಾತ್ರ ಬರ್ತಾನೇ ಇರುತ್ತೆ. ಮಾಲಾ ಮಾತ್ರ ಸ್ವಲ್ಪ ಧೈರ್ಯಶಾಲಿ. ಸರಿ, ಯಾರೋ ಬಾಗಿಲು ತರ್ತಿದ್ರಲ್ವಾ, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಎದ್ದೇಳ್ತಾಳೆ. ಅವಳು ಮಲ್ಕೊಂಡಿರೋ ಜಾಗದಿಂದ ಆ ಮೇನ್ ಡೋರು ಸ್ವಲ್ಪ ದೂರ ಇರುತ್ತೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಅವಳ ತಲೆಯಲ್ಲಿ ನೂರಾರು ಯೋಚನೆ ಬರ್ತಾ ಇರುತ್ತೆ. ಯಾರಿರ್ಬೋದು ಇಷ್ಟೊತ್ತಲ್ಲಿ ನಮ್ಮ ಮನೆ ಬಾಗಿಲು ತಟ್ಟಕ್ಕೆ? ಯಾರು ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ ಹೋಗ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಅವಳಿಗೆ ಆ ಮೇನ್ ಡೋರ್ ಸಿಗುತ್ತೆ. ಆ ಮೇನ್ ಡೋರ್ ಲಾಕ್ನ ತೆಗಿತಾಳೆ. ಡೋರ್ನ ಓಪನ್ ಮಾಡ್ತಾಳೆ. ಆದರೆ ಅಲ್ಲಿ ನೋಡಿದ್ರೆ ಯಾರೂ ಇರಲ್ಲ. ಆ ಬಾಗಿಲಿಂದ ಆಚೆ ಹೋಗಿ ಸುತ್ತ ನೋಡ್ತಾಳೆ. ಎಲ್ಲ ಖಾಲಿ ಖಾಲಿಯಾಗಿರುತ್ತೆ. ದೂರದಲ್ಲಿ ಒಂದು ನಾಯಿ ಬೊಗಳ್ತಾ ಇರುತ್ತೆ. ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಮಾಲಾ ಡೋರ್ನ ಲಾಕ್ ಮಾಡಿಕೊಂಡು ಮತ್ತೆ ಮಲ್ಕೊಳಕ್ಕೆ ಬರ್ತಾಳೆ. ಹೀಗೆ ಮಲ್ಕೊಂಡಿರ್ಬೇಕಾದ್ರೆ ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇ ಶಬ್ದ ಕೇಳುತ್ತೆ. ಅರೆ, ಮತ್ತೆ ಅದೇ ಶಬ್ದನಾ ಅಂತ ಗಡಿಯಾರ ನೋಡ್ತಾಳೆ. ಸರಿಸುಮಾರು 2:15 ಆಗಿರುತ್ತೆ. ಸರಿ, ಮತ್ತೆ ಯಾರಿರ್ಬೋದು ಅಂತ ಮತ್ತೆ ಡೋರ್ ಹತ್ರ ಹೋಗ್ತಾಳೆ. ಆದರೆ ಈ ಸಲ ಶಬ್ದ ಮಾತ್ರ ಆ ಡೋರಿಂದ ಬಂದಿರಲ್ಲ. ಅವಳಿಗನ್ಸುತ್ತೆ ಆ ಶಬ್ದ ಬರ್ತಿರೋದು ಆ ಕಿಟಕಿಯಿಂದ ಅಂತ. ಅದೇ ಆ ಅಡುಗೆ ಮನೆ ಕಿಟಕಿಯಿಂದ. ಆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ ಅಡುಗೆ ಮನೆಯಲ್ಲಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿಯಿಂದ ಡೈರೆಕ್ಟಾಗಿ ನೋಡಿದ್ರೆ ಆಚೆ ಕಡೆ ಹಿತ್ತಲು ಕಾಣ್ತಾ ಇರುತ್ತೆ. ಆ ಹಿತ್ತಲಲ್ಲಿ ಒಂದು ತೆಂಗಿನ ಮರ, ಒಂದು ಸಂಪಿಗೆ ಮರ ಮತ್ತು ಒಂದು ಮಲ್ಲಿಗೆ ಹೂವು ಗಿಡ ಇರುತ್ತೆ. ಇಷ್ಟೊತ್ತಲ್ಲಿ ಆ ಅಡುಗೆ ಮನೆ ಕಿಟಕಿಯಿಂದ ಯಾರು ತಟ್ತಿರ್ಬೋದು ಅಂತ ಆ ಮೇನ್ ಡೋರಿಂದ ಮತ್ತೆ ಆ ಮಾಲಾ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕ್ತಾಳೆ. ಹೆಜ್ಜೆ ಆಗ್ತಾ ಆಗ್ತಾ ಅವಳ ಕಾಲ್ಗೆಜ್ಜೆ ಶಬ್ದ ಆಗ್ತಾ ಇರುತ್ತೆ. ಅವಳು ಹಾಗೆ ಹೋಗಿ ಅಡುಗೆ ಮನೆ ರೀಚ್ ಆಗ್ತಾಳೆ. ಅಡುಗೆ ಮನೆ ಕಿಟಕಿ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಆ ಬರ್ತಿದ್ದ ಶಬ್ದ ಸ್ಟಾಪ್ ಆಗುತ್ತೆ. ಇವಳಿಗೆ ಯಾಕೋ ಒಂದು ಕಡೆ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದು ಈ ಸಲ ಅಡುಗೆ ಮನೆ ಕಿಟಕಿಯಿಂದ ಅಲ್ಲ, ಆ ರೂಮ್ ಕಿಟಕಿಯಿಂದ. ಮತ್ತೆ ಆ ರೂಮ್ ಹತ್ರ ಹೋಗ್ತಾಳೆ. ಇವಳು ರೂಮ್ ಹತ್ರ ಹೋಗ್ತಾ ಇದ್ದಾಗಲೇ ಆ ಕಿಟಕಿಯಿಂದ ಒಂದು ಶಬ್ದ ಬರುತ್ತೆ. ಮಾಲಾ, ಬಂದ್ಯಾ? ಬಾ, ನಿನ್ನೆ ಕಾಯ್ತಿದ್ದೆ ಮಾಲಾ. ಆಗ ಅವಳಿಗೆ ತುಂಬ ಭಯ ಆಗುತ್ತೆ. ಸರಿ, ಇವಾಗ ಕಿಟಕಿ ತೆಗೆದು ಬೇಡ ಅಂತ ಮತ್ತೆ ವಾಪಸ್ ಬಂದು ಮಲ್ಕೊತಾಳೆ. ಈ ವಿಷಯನ ಮಾಲಾ ಅವಳ ತಂಗಿ ಮತ್ತು ಅವಳ ತಮ್ಮ ಹತ್ರ ಹೇಳ್ಕೊತಾಳೆ. ಆದರೆ ಅವ್ರು ಯಾರೂ ಅದನ್ನು ಕಿವಿಗೆ ಹಾಕೊಳ್ಳಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ ಅಂತೇಳಿ ಅವಳಿಗೆ ವಾಪಸ್ ಬೈತಾರೆ. ಮತ್ತದೇ ರಾತ್ರಿ ಸುಮಾರು 2-2:30 ಆಗಿ ಮೇನ್ ಡೋರಲ್ಲಿ ಮತ್ತೆ ಶಬ್ದ ಬರುತ್ತೆ. ಆಗ ಆ ಮಾಲಾ ತನ್ನ ತಮ್ಮನ ಎಬ್ಬಿಸಿ ಮೇನ್ ಡೋರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ ಕರ್ಕೊಂಡು ಹೋಗ್ಬೇಕಾದ್ರೆ ಬರ್ತಿದ್ದ ಶಬ್ದ ಮತ್ತೆ ಸ್ಟಾಪ್ ಆಗುತ್ತೆ. ಈಗ ಶಬ್ದ ಆ ಅಡುಗೆ ಮನೆಯಿಂದ ಅಲ್ಲ, ಆ ರೂಮಿಂದ ಸ್ಟಾರ್ಟ್ ಆಗುತ್ತೆ.
ಸರಿ ಯಾರು ಇರ್ಬೋದು, ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಆ ಮಾಲಾ ಮಹೇಶನ ಕರ್ಕೊಂಡು ರೂಮ್ ಹತ್ರ ಹೋಗ್ತಾಳೆ. ಆಗ ಆ ರೂಮಲ್ಲಿ ಬರ್ತಿರೋ ಶಬ್ದ, ಮಹೇಶ, ನೀನು ಬಂದ? ಮಹೇಶ ಅಂತ ಯಾರೋ ಒಂದು ಹೆಂಗಸು ಹೇಳೋ ಧ್ವನಿ ಕೇಳುತ್ತೆ. ಆಗ ಮಹೇಶ ತುಂಬ ಗಾಬರಿ ಆಗ್ತಾನೆ. ಮಾಲಾ ಕೂಡ ತುಂಬ ಗಾಬರಿ ಆಗ್ತಾಳೆ. ಹೀಗೆ ಇರ್ಬೇಕಾದ್ರೆ ಆ ರಾತ್ರಿ ಹೇಗೆ ಕಳೀತಾರೋ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೀಗೆ ಆ ಮೂವರು ತುಂಬ ಭಯದಿಂದಲೇ ಆ ರಾತ್ರಿ ಕಳೀತಾರೆ. ರಾತ್ರಿ ಆಗಿರೋ ಈ ಘಟನೆನ ಬೆಳಿಗ್ಗೆ ತನ್ನ ಅಜ್ಜಿ ಜಯಮ್ಮಂಗೆ ಹೇಳ್ತಾರೆ. ಆಗ ಜಯಮ್ಮ ಅಲ್ಲೇ ಪಕ್ಕದಲ್ಲಿದ್ದ ತನ್ನ ತಮ್ಮ ಶ್ರೀಮೂರ್ತಿ ಅವರಿಗೆ ಈ ವಿಷಯನ ತಿಳಿಸ್ತಾರೆ. ಆಗ ಶ್ರೀಮೂರ್ತಿ, ಅಕ್ಕ ನೀವೇನು ಗಾಬರಿ ಆಗಬೇಡಿ, ನಾನು ನಾಳೆನೇ ಗುರುಗಳನ್ನ ಕರ್ಕೊಂಬರ್ತೀನಿ ಅಂತ ಗುರುಗಳನ್ನ ಕರ್ಕೊಂಬರ್ತಾರೆ. ಆ ಗುರುಗಳು ಬಂದಿದ್ದೇ ತಡ ಈ ಮನೆ ಸುತ್ತ ಒಂದು ರೌಂಡ್ ಹಾಕೊಂಬರ್ತಾರೆ. ಆ ಹಿತ್ತಲು, ಆ ಮನೆ ಕಾಂಪೌಂಡು ಪೂರ್ತಿ ಒಂದು ರೌಂಡ್ ಹಾಕ್ತಾ ಒಂದು ಮಂತ್ರ ಹೇಳ್ಕೊಂಬರ್ತಾ ಇರ್ತಾರೆ. ಆ ಮನೇಲಿದ್ದ ಎಲ್ಲರಿಗೂ ಆ ಗುರುಗಳು ತಾಯ್ತಾ ಕಟ್ತಾರೆ. ಹೀಗೆ ತಾಯ್ತಾ ಕಟ್ಟಿದ ಮೇಲೆ ಎಲ್ಲ ಬಾಗಿಲಿಗೂ ಅವ್ರು ಮಂತ್ರಿಸಿರೋ ನಿಂಬೆಹಣ್ಣು ಇಡ್ತಾರೆ. ಆಗ ಗುರುಗಳು ತಾವು ತಂದಿ ಚೀಲದಿಂದ ವೀಳ್ಯದೆಲೆ ತೆಗಿತಾರೆ. ಆ ವೀಳ್ಯದೆಲೆಗೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ತಾರೆ. ಆ ಅರ್ಶಿನ ಕುಂಕುಮ ಹಾಕಿದಾಗ ಅದು ಒಂಥರ ಅಂಜನ ರೀತಿ ಆಗುತ್ತೆ. ಆಗ ಆ ವೀಳ್ಯದಲ್ಲಿ ಒಂದು ಚಿತ್ರ ಮೂಡುತ್ತೆ. ಅದೇ ಆ ಬೊಂಬೆ ಚಿತ್ರ. ಆ ಬೊಂಬೆನ ಇವ್ರ ಮನೆಯವ್ರಿಗೆಲ್ಲರಿಗೂ ತೋರಿಸ್ತಾರೆ. ಆಗ ಮನೆಯವರು ಆ ಬೊಂಬೆ ನೋಡಿ ತುಂಬ ಗಾಬರಿ ಆಗ್ತಾರೆ. ಅರೆ, ಈ ವೀಳ್ಯದೆಲೆಯಲ್ಲಿ ಈ ಬೊಂಬೆ ಹೇಗೆ ಬಂತು ಅಂತ. ಆಗ ಆ ಮಂತ್ರವಾದಿ, ಆ ಗುರುಗಳು ಏನೋ ಮಂತ್ರ ಹೇಳ್ತಾ ಹೇಳ್ತಾ ಇತ್ಲು ಕಡೆ ಹೋಗ್ತಾರೆ. ಜೊತೆಗೆ ಮಹೇಶನ್ನು ಕರ್ಕೊಂಡು ಹೋಗ್ತಾರೆ. ಆ ಹಿತ್ತಲಲ್ಲ, ಆ ತೆಂಗಿನ ಮರ, ಸಂಪಿಗೆ ಮರ, ಆ ಮಲ್ಲಿಗೆ ಗಿಡಗಳು ಅದೆಲ್ಲ ಸುತ್ತ ಅಬ್ಸರ್ವ್ ಮಾಡ್ತಾ ಗುರುಗಳು ಮಹೇಶಂಗೆ ಹೇಳ್ತಾರೆ, ಮಹೇಶ ಆ ಸಂಪಿಗೆ ಮರದ ಕೆಳಗಡೆ ಸ್ವಲ್ಪ ಹಗಿ ಅಂತ. ಆಗ ಮಹೇಶ ಗುರುಗಳು ಹೇಳಿದ ಮಾತು ಕೇಳಿಸ್ಕೊಂಡು ಸರಿ ಅಂತ ಅಗೆಗೆ ಹೋಗ್ತಾನೆ. ಒಂದೆರಡು ಅಡಿ ಹಗಿತಾನೆ. ಅಗಿಬೇಕಾದ್ರೆ ಅಲ್ಲಿ ಏನೋ ಅವನಿಗೆ ಸಿಗುತ್ತೆ. ಅದು ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟು ಮಹೇಶ, ಗುರುಗಳೇ ಇಲ್ಲಿ ಬನ್ನಿ ಅಂತ ಕರೀತಾನೆ. ಆಗ ಗುರುಗಳು ಹತ್ರ ಹೋಗಿ ನೋಡ್ತಾರೆ. ಅವನು ಅಗಿತಾ ಇರೋ ಜಾಗದಲ್ಲಿ ಒಂದು ಬೊಂಬೆ ಸಿಗುತ್ತೆ. ಆಗ ಗುರುಗಳು ಮಹೇಶಂಗೆ ಹೇಳ್ತಾರೆ, ಮಹೇಶ ನೀನು ಸರ್ಕೋ ಅಂತ. ಆಗ ಗುರುಗಳು ಅದೇನೋ ಮತ್ತೆ ಮಂತ್ರ ಹೇಳ್ತಾ ಹೇಳ್ತಾ ಆ ಬೊಂಬೆನ ತಗೊಂಡು ಒಂದು ಬಕೆಟ್ಗೆ ಹಾಕ್ತಾರೆ, ಅಂದರೆ ಒಂದು ಬಾಣಲಿಗೆ ಹಾಕ್ತಾರೆ. ಆ ಬಾಣಲಿಲಿ ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಸ್ವಲ್ಪ ಕಟ್ಟಿಗೆಗಳಿರುತ್ತೆ. ಆ ಕಟ್ಟಿಗೆಗೆ ಸ್ವಲ್ಪ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಆ ಬೊಂಬೆನ ಸುಡ್ತಾರೆ. ಅಂದರೆ ಯಾರೋ ಈ ಮನೆಯವ್ರಿಗೆ ಮಾಟ ಮಾಡಿಸಿರ್ತಾರೆ. ಈ ವಿಷಯನ ಗುರುಗಳು ಅಲ್ಲಿರೋ ಮನೆ ಮಂದಿಗೆಲ್ಲರಿಗೂ ಹೇಳ್ತಾರೆ. ಆಗ ಶೀಲಾ ಆ ಗುರುಗಳನ್ನ ಕೇಳ್ತಾಳೆ, ಗುರುಗಳೇ ನಮಗೆ ಮಾಟ ಮಾಡಿಸಿದಾರಲ್ವ, ಅದು ಯಾರಿರ್ಬೋದು ಅಂತ. ಆಗ ಗುರುಗಳು ಹೇಳ್ತಾರೆ, ನಿಮಗೆ ತುಂಬ ಬೇಕಾಗಿರೋರೇ ಮಾಟ ಮಾಡಿಸಿದ್ದಾರೆ, ಆದರೆ ನಾನು ಯಾರಂತ ಹೇಳೋ ಹಾಗಿಲ್ಲ. ಈ ವಿಷಯ ಕೇಳಿಸ್ಕೊಂಡ ಮನೆ ಮಂದಿ ಎಲ್ಲರೂ ಭಯ ಪಟ್ಕೊಳ್ತಾರೆ. ಒಬ್ಬರು ಮುಖೊಬ್ಬರು ನೋಡ್ಕೊಳ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಗುರುಗಳು ಮನೆ ಮಂದಿಗಿರೋರು ಎಲ್ರಿಗೂ ಹೇಳ್ತಾರೆ, ನೀವಿನ್ನು ಭಯ ಪಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡಬೇಕಾಗಿಲ್ಲ, ನೀವಿನ್ನೂ ಧೈರ್ಯವಾಗಿರ್ಬೋದು, ನಿಮ್ಮ ಮತ್ತೆ ಇದು ಕಾಟ ಕೊಡಲ್ಲ. ಯಾಕೆ ಅಂದರೆ
ನಾ ಅದನ್ನು ತೆಗ್ದಿದ್ದೀನಿ ಅಂತ. ಅವತ್ತಿಂದ ಆ ಫ್ಯಾಮಿಲಿ ಮತ್ತೆ ಚೆನ್ನಾಗಾಗ್ತಾರೆ, ಮತ್ತೆ ಹಿಂದಿನ ಥರ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಇರ್ತಾರೆ, ಮತ್ತದೇ ಖುಷಿ ಸಂತೋಷ ಮನೆ ಮಾಡಿರುತ್ತೆ. ಇದು ಆ ಊರಲ್ಲಿ ಆಗಿರೋ ಸತ್ಯ ಘಟನೆ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹಾಗಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಇವತ್ತು ನಾನು ಹೇಳ್ತಿರೋ ಕತೆ ಬರೀ ಕತೆ ಅಲ್ಲ, ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನ ಹುಡುಕಬೇಕು. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಲೈಟನ್ನು ಆಫ್ ಮಾಡಿ, ನಿಮ್ಮ ಕಣ್ಗಳನ್ನ ಮುಚ್ಚಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಮುಂದೆ ಏನು ನಡೆಯುತ್ತೆ ಅಂತ ನಿರ್ಧಾರ ಮಾಡೋರು ನೀವೇ. ಇದು ರೂಮ್ ನಂಬರ್ 13ರ ಕತೆ. ಅನನ್ಯ ಅವಳು ಸೋಲೋ ಟ್ರಾವೆಲರ್ ಹಾಗೂ ಫೋಟೋಗ್ರಾಫರ್. ಅವಳು ಈ ಹಳೆ ಬಂಗ್ಲೆಗಳು, ಯಾರೂ ಹೋಗದೇ ಇರೋ ಊರುಗಳನ್ನ ಹುಡುಕೋದು, ಅಲ್ಲಿನ ಸ್ವಾರಸ್ಯಕರವಾದ ವಿಷಯಗಳನ್ನ ಮತ್ತು ಕತೆಗಳನ್ನ ಎಲ್ರಿಗೂ ತಿಳಿಸೋದು ಇವಳ ಹವ್ಯಾಸವಾಗಿತ್ತು. ಒಂದು ವಾರ ಅವಳ ಪ್ರವಾಸ ದೂರದಲ್ಲಿದ್ದ ಒಂದು ಹಳೆಯ ಬ್ರಿಟಿಷ್ ಬಂಗ್ಲೆ ಕಡೆ ಇತ್ತು. ಅವಳ ಕ್ಯಾಮ್ರಾ, ಬ್ಯಾಗ್ಸ್ ಮತ್ತು ಒಂದು ಬ್ಯಾಕ್ ಪ್ಯಾಕನ್ನು ತಗೊಂಡು ತನ್ನ ಬೆನ್ನಿಗೆ ಹಾಕೊಂಡು ಹೊರಡ್ತಾಳೆ. ಸುಮಾರು 3 ಗಂಟೆಗಳ ಪ್ರಯಾಣ ನಂತರ ಅವಳು ಆ ಜಾಗವನ್ನು ತಲುಪ್ತಾಳೆ. ಎತ್ತರದ ಬೆಟ್ಟದ ಮೇಲೆ ಮಂಜಿನ ಮಧ್ಯದಲ್ಲಿ ಆ ಬ್ರಿಟಿಷ್ ಬಂಗ್ಲೆ ಇತ್ತು. ಆ ಬಂಗ್ಲೆಯಲ್ಲಿ ಒಬ್ಬರು ಕೇರ್ ಟೇಕರ್ ಇದ್ದರು. ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಕಣ್ಣಲ್ಲಿ ಪೊರೆಯು ಕೂಡ ಬಂದಿತ್ತು. ಕೂದಲೆಲ್ಲ ಬೆಳಗಾಗಿತ್ತು. ಹಾಗೆ ಒಂದು ಕೋಲ್ನ ಹಿಡ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಅನನ್ಯ ಹತ್ರ ಬಂದು, ಇಲ್ಲಿ ಚೆನ್ನಾಗಿರೋದು ಒಂದೇ ಒಂದು ರೂಮ್ ಇದೆ, ಅದು ರೂಮ್ ನಂಬರ್ 13, ಅದನ್ನೇ ಕೊಡ್ಲಾ ಅಥವಾ ಅಂತ ಕೇಳಿದರು. ಅವ್ರನ್ನ ನೋಡಿ ಒಂದು ಸ್ಮೈಲ್ ಮಾಡಿದ ಅನನ್ಯ ಪರ್ಫೆಕ್ಟ್ ಅಂತ ಹೇಳಿದ್ಲು. ಆ ರೂಮ್ ಧೂಳಿಂದ ತುಂಬಿತ್ತು, ಹಾಗೆ ತುಂಬ ನಿಶಬ್ದವಾಗಿತ್ತು. ಅಲ್ಲಿ ಇಲ್ಲಿ ಸಣ್ಣ ಹುಳುಗಳು ಎಲ್ಲ ಕಾಣಿಸ್ತಿತ್ತು. ಹಳೆಯದು ಒಂದು ಕನ್ನಡಿ ಕೂಡ ಇತ್ತು. ಆ ಗೋಡೆ ಮೇಲೆ ಹಳೆ ಫೋಟೋಗ್ರಾಫ್ಗಳು, ಸೌದೋಗಿರೋ ಟೇಬಲ್ಲು, ಎಣ್ಣೆ ಖಾಲಿಯಾಗಿದ್ದ ಒಂದು ಹಳೆಯ ದೀಪ ಕೂಡ ಇತ್ತು. ಇದರ ಮಧ್ಯ ಅನನ್ಯಳ ಗಮನವನ್ನು ಸೆಳೆದಿದ್ದು ಆ ಗೋಡೆ ಮೇಲಿದ್ದ ಹುಡುಗಿಯ ಚಿತ್ರ. ಅದರಲ್ಲಿ ಅವಳ ಕಣ್ಣುಗಳು ತುಂಬ ತೇಜಸ್ಸಿನಿಂದ ಹೊಳಿತಾ ಇತ್ತು. ತುಂಬ ಮೋಹಕವಾಗಿ ಈ ಪೇಂಟಿಂಗನ್ನು ಮಾಡಿದ್ದಾರೆ ಅಂತ ಅನನ್ಯ ತನ್ನ ಮನಸ್ಸಲ್ಲೇ ಅನ್ಕೋತಾಳೆ. ರೂಮನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಲ್ಗೋಕೆ ಅಂತ ಸ್ವಲ್ಪ ಜಾಗ ಮಾಡಿಕೊಂಡ್ಳು. ತನ್ನ ವಸ್ತುಗಳನ್ನ, ಆ ಕ್ಯಾಮ್ರಾ ಬ್ಯಾಗ್ನ ಟೇಬಲ್ ಮೇಲೆ ಇಟ್ಟು ಪ್ರಯಾಣ ಮಾಡಿ ಸುಸ್ತಾದ್ರಿಂದ ಹಾಗೆ ಮಲ್ಕೋತಾಳೆ. ಸುಮಾರು 2:30 ಹಾಗೆ ಅವಳ ಕ್ಯಾಮ್ರಾ ಅದಾಗದೆ ಫೋಟೋ ತೆಗೆಯೋಕ್ಕೆ ಶುರುವಾಗುತ್ತೆ. ಅನನ್ಯ ಎದ್ದು ಲೈಟನ್ನು ಮಾಡಿ ನೋಡ್ತಾಳೆ. ಅಲ್ಲಿ ಯಾರೂ ಇರಲ್ಲ. ಟೇಬಲ್ ಹತ್ರ ಹೋಗಿ ಕ್ಯಾಮ್ರಾ ಎತ್ಕೊಂಡು ಫೋಟೋಸ್ ನೋಡ್ತಾಳೆ. ಅವಳ ಕಣ್ಣಿನಲ್ಲಿ ಭಯ, ಗಾಬರಿ. ಒಂದು ಕ್ಷಣ ಆ ಫೋಟೋಸ್ ನೋಡಿ ಅವಳ ಮೈ ಜುಮ್ ಅನ್ನುತ್ತೆ. ಆ ಕ್ಯಾಮ್ರಾದಲ್ಲಿ ಮೊದಲನೇ ಫೋಟೋ ಅವಳ ಬೆಡ್ದಾಗಿರುತ್ತೆ. ಆಮೇಲೆ 2ನೇ ಫೋಟೋ ಅವಳ ಬೆಡ್ ಮೇಲೆ ಮಲಗಿರೋ ಮುಖದ್ದು. 3ನೇ ಫೋಟೋ ಕನ್ನಡಿ ಮುಂದೆ ಒಂದು ಹುಡುಗಿ ಬಿಳಿ ಕಲರ್ ಬಟ್ಟೆ ಹಾಕೊಂಡು ನಿಂತಿರೋದಾಗಿರುತ್ತೆ. ಒಂದು ಕ್ಷಣ ಭಯ ಆಗಿ ಗಾಬರಿಯಿಂದ ಅವಳು ಆ ಕೇರ್ ಟೇಕರ್ ಹತ್ರ ಓಡೋಗ್ತಾಳೆ. ಅವನ ರೂಮಲ್ಲಿ ಯಾರೂ ಇರಲ್ಲ. ಅವನ ಬಟ್ಟೆಗಳು ಕೂಡ ಅಲ್ಲಿರಲ್ಲ. ರೂಮ್ ಪೂರ್ತಿ ಖಾಲಿ ಖಾಲಿ. ರೂಮ್ ತುಂಬ ಬರೀ ಧೂಳು.
ಆ ಧೂಳಿನ ಮಧ್ಯ ಒಂದು ಹಳೇ ನ್ಯೂಸ್ ಪೇಪರ್ ಇತ್ತು. ಅದ್ರ ಮೇಲೆ ಹೆಡ್ಲೈನ್ಸ್ ಹೀಗೆ ಬರೆದಿತ್ತು: 1997ರಲ್ಲಿ ಬ್ರಿಟಿಷ್ ಬಂಗಲೆ ರೂಮ್ ನಂಬರ್ 13ರಿಂದ ಒಂದು ಹುಡುಗಿ ಕಾಣೆಯಾಗಿದ್ದಾಳೆ ಅಂತ. ಅದನ್ನು ಓದಿ ಅನನ್ಯಳ ಕೈ ನಡ್ಕೋಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಅವಳ ರೂಮಿಂದ ಫೋಟೋ ಕ್ಲಿಕ್ ಮಾಡ್ತಿರೋ ಶಬ್ದ ಬರೋಕ್ಕೆ ಶುರು ಆಗುತ್ತೆ. ಕಥೆಯಲ್ಲಿ ಟ್ವಿಸ್ಟ್ ಇರೋದು ಹೀಗ: ಮರುದಿನ ಬೆಳಿಗ್ಗೆ ಪೊಲೀಸ್ಗೆ ಯಾರೋ ಕಾಲ್ ಮಾಡಿ ಈ ಘಟನೆ ಬಗ್ಗೆ ತಿಳಿಸ್ತಾರೆ. ತಕ್ಷಣ ಅಲ್ಲಿಗೆ ಪೊಲೀಸ್ ಬಂದು ಆ ರೂಮ್ ಡೋರ್ ತೆಗೆಯೋಕ್ಕೆ ಟ್ರೈ ಮಾಡ್ತಾರೆ. ಆ ರೂಮ್ ಒಳಗಿಂದ ಲಾಕ್ ಆಗಿದೆ ಅಂತ ಡೋರ್ನ ಹೊಡೆದು ಅವ್ರು ಒಳಗೋಗಿ ನೋಡಿದ್ರೆ ರೂಮಲ್ಲಿ ಅನನ್ಯಳ ವಸ್ತು ಹಾಗೇ ಇರುತ್ತೆ. ಅವಳ ಕ್ಯಾಮ್ರಾ, ಆ ಬ್ಯಾಗ್ ಎಲ್ಲ ಅಲ್ಲಲ್ಲೇ ಇರುತ್ತೆ. ಅನನ್ಯ ಮಾತ್ರ ಕಾಣಿಸ್ತಿಲ್ಲ. ಗೋಡೆ ಮೇಲೆ ಇದ್ದ ಆ ಸುಂದರವಾಗಿದ್ದ ಆ ಹುಡುಗಿ ಫೋಟೋನೂ ಇಲ್ಲ. ಅನನ್ಯ ಕ್ಯಾಮ್ರಾದಲ್ಲಿ ಅವಳು ಆ ಬೆಡ್ ಮೇಲೆ ಮಲಗಿರೋ ಫೋಟೋ ಒಂದೇ ಇರುತ್ತೆ. ಆ ಕನ್ನಡಿ ಮೇಲೆ ಒಂದು ಹ್ಯಾಂಡ್ ಪ್ರಿಂಟ್ ಕೂಡ ಇರುತ್ತೆ. ಪೊಲೀಸ್ ಯಾರು ಕಾಲ್ ಮಾಡಿ ತಮಗೆ ವಿಷಯ ತಿಳಿಸಿದ್ರೋ ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಈಗ ನೀವು ಹೇಳಿ, ನಿಮ್ಮ ಪ್ರಕಾರ ಅಲ್ಲಿ ಆಗಿದ್ದಾದರೂ ಏನು? ಆ ಪೇಂಟಿಂಗ್ನಲ್ಲಿದ್ದ ಆ ಹುಡುಗಿ ಯಾರು? ಆ ಕೇರ್ ಟೇಕರ್ ಇದ್ದಿದ್ದು ನಿಜನಾ, ಸುಳ್ಳ? ಅಥವಾ ಅನನ್ಯ ಆ ಬ್ರಿಟಿಷ್ ಬಂಗ್ಲೆಗೆ ಹೋಗಿದ್ದೇ ಸುಳ್ಳ? ಈ ಕಥೆನ ನೀವು ಮುಂದುವರಿಸಿ. ಇದಕ್ಕೆ ಒಂದು ಅದ್ಭುತವಾದ ಅಂತ್ಯವನ್ನು ಕೊಡಿ. ನಿಮ್ಮ ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಕೆಲವೊಮ್ಮೆ ಕಥೆಗಳು ಕೂಡ ಒಂದು ಅಂತ್ಯಕ್ಕೆ ಕಾಯ್ತಾ ಇರುತ್ತೆ ಅಲ್ವಾ? ಈ ಭೂತ ಪ್ರೇತ ಎಲ್ಲ ಇದೆ ಅಂತ ನೀವು ನಂಬ್ತೀರಾ? ಆ ಶಕ್ತಿಗಳು ಸತ್ಯನಾ ಅಥವಾ ನಮ್ಮ ಮನಸ್ಸಿನ ಆಟನಾ? ಈ ಕಥೆನ ಪೂರ್ತಿ ಕೇಳಿ. ಇದನ್ನ ನನ್ನ ಫ್ರೆಂಡ್ ನಂಗೆ ಹೇಳಿದ್ದು. ಈ ಥರ ನಿಜವಾಗ್ಲೂ ನಡೆಯುತ್ತಾ? ಕತೆ ಕೇಳಿದ ಮೇಲೆ ನೀವೇ ಹೇಳಿ. ಸುಮಾರು 1990ರಲ್ಲಿ ನಡೆದ ಘಟನೆ. ಒಂದು ಸಣ್ಣ ರೈತನ ಕುಟುಂಬ ಇರುತ್ತೆ. ಅವ್ರಿಗೆ ದೇವರ ಮೇಲೆ ತುಂಬ ಭಕ್ತಿ ಇರುತ್ತೆ. ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲೇ ಪೂಜೆ ಪಠನೆ ಮಾಡೋದು ಸಾಮಾನ್ಯವಾಗಿರುತ್ತೆ. ಆ ರೈತನಿಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ಪಲ್ಲವಿ ಅಂತ. ಸುಮಾರು 17 ವರ್ಷ ವಯಸ್ಸು ಆಕೆಗೆ. ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜ್ ಮೇಟ್ ಹತ್ತಿದ್ಲು. ಪ್ರತಿದಿನ ಕಾಲೇಜಿಗೆ ಸೈಕಲಲ್ಲೇ ಹೋಗ್ತಾ ಇದ್ಲು. ಮನೆಯಿಂದ ಕಾಲೇಜ್ ಸುಮಾರು 2 ಕಿಲೋಮೀಟರ್ ದೂರ ಇತ್ತು. ಅವಳು ಹೋಗೋ ದಾರಿ ತುಂಬ ಸುಂದರವಾಗಿತ್ತು. ದಾರಿ ಮಧ್ಯದಲ್ಲಿ ಒಂದು ಸ್ಮಶಾನ ಸಹ ಇತ್ತು. ಹೀಗೆ ಒಂದಿನ ಪಲ್ಲವಿ ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ಅವಳ ಸೈಕಲ್ ಟೈರ್ ಪಂಚರ್ ಆಗುತ್ತೆ. ಆಗ ಅವಳ ಸೈಕಲ್ನ ತಳ್ಕೊಂಡು ಬರ್ತಾ ಇರ್ತಾಳೆ. ದಾರಿ ಮಧ್ಯ ಆ ಸ್ಮಶಾನ ಸಹ ಸಿಗುತ್ತೆ. ಆ ಸ್ಮಶಾನದ ಹತ್ರ ಯಾರೋ ಮಂತ್ರಿಸಿರೋ ಒಂದು ಲಿಂಬೆಣ್ಣ ಅಕಸ್ಮಾತಾಗಿ ಅವಳು ತುಳಿತಾಳೆ. ಅವತ್ತಿಂದ ಅವಳ ಜೀವನದ ದಿಕ್ಕೇ ಬದಲಾಗೋಗುತ್ತೆ. ಆ ರಾತ್ರಿ ಪಲ್ಲವಿ ನಿದ್ರೆಯಿಂದ ಎದ್ದು ಬಾಗಿಲು ತೆಗಿತಾಳೆ. ಹಾಗೆ ಇತ್ತದ ಕಡೆ ನೋಡ್ತಾ ಒಬ್ಬಳೇ ಹೋಗ್ತಾಳೆ. ಅವಳ ಧ್ವನಿ ಬದಲಾಗಿತ್ತು. ಕಣ್ಣೆಲ್ಲ ಕೆಂಪಾಗಿತ್ತು. ಹಸುಗಳ ಹತ್ರ ಹೋಗಿ ವಿಚಿತ್ರ ಶಬ್ದಗಳನ್ನ ಮಾಡ್ತಾ ಇರ್ತಾಳೆ. ಆಗ ಆ ಹಸುಗಳು ಅವಳು ಮಾಡೋ ಶಬ್ದಕ್ಕೆ ಜೋರು ಕೂಗೋಕೆ ಶುರು ಮಾಡ್ತವೆ. ಆಗ ತಕ್ಷಣ ಅವ್ರ ಅಪ್ಪ ಅಮ್ಮ ಡೋರ್ ತೆಗೆದು ಆಚೆ ಬರ್ತಾರೆ. ಅವಳು ನೋಡಿ ಇವ್ರಿಗೆ ತುಂಬ ಗಾಬರಿ ಆಗುತ್ತೆ. ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ಆಕೆನ ಇಟ್ಕೊಳ್ತಾರೆ. ಆಗ ಪಲ್ಲವಿ ಗಂಡು ಧ್ವನಿಯಲ್ಲಿ ನನ್ನನ್ನು ಬಿಟ್ಬಿಡಿ, ಈ ದೇಹ ನಂದಲ್ಲ ಅಂತ ಹೇಳ್ತಾ ಇರ್ತಾಳೆ. ಮರುದಿನ ಬೆಳಿಗ್ಗೆ ಪಲ್ಲವಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಟೆಸ್ಟ್ ರಿಸಲ್ಟ್ಸು, ಸ್ಕ್ಯಾನ್ ರಿಸಲ್ಟ್ಸು ಎಲ್ಲ ನಾರ್ಮಲಾಗಿ ಬರುತ್ತೆ. ಆಗ ಡಾಕ್ಟ್ರ್ ಹೇಳ್ತಾರೆ, ಇವಳು ನಾರ್ಮಲಾಗಿದ್ದಾಳೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಆವತ್ತಿನ ರಾತ್ರಿ ಪಲ್ಲವಿ ಹಾಗೆ ಮಾಡೋಕ್ಕೆ ಶುರು ಮಾಡ್ತಾಳೆ.
ಆಗ ಅವ್ರ ಅಪ್ಪ ಅಮ್ಮಂಗೆ ಅನಿಸುತ್ತೆ ಇಲ್ಲೊಂದು ಏನೋ ಸಮಸ್ಯೆ ಇದೆ ಅಂತ. ಆಗ ಪಲ್ಲವಿ ಅವರ ಅಪ್ಪ ಅಮ್ಮ ಅವ್ರ ಸಂಬಂಧಿಕರ ಹತ್ರ ಮಾತಾಡಿ ಒಬ್ಬರು ಮಂತ್ರವಾದಿನ ಕರೆಸ್ತಾರೆ. ಅವ್ರು ಬಂದು ಪಲ್ಲವಿನ ನೋಡಿದ ತಕ್ಷಣ ಹೇಳ್ತಾರೆ, ಇವಳ ದೇಹದಲ್ಲಿ ಒಂದು ಆತ್ಮ ಆವರಿಸಿದೆ ಅಂತ. ಆಗ ಆ ಮಂತ್ರವಾದಿ ಅರಿಶಿಣ, ಕುಂಕುಮ, ಲಿಂಬೆಹಣ್ಣು, ಹೂವು ಎಲ್ಲ ಇಟ್ಟು ಪೂಜೆ ಶುರು ಮಾಡ್ತಾರೆ. ಪೂಜೆ ಶುರು ಆಗ್ತಿದ್ದಂಗೆ ಪಲ್ಲವಿ ಜೋರಾಗಿ ಗಂಡು ಧ್ವನಿಯಲ್ಲಿ ಕಿರ್ಚಕ್ ಶುರು ಮಾಡ್ತಾಳೆ. ಅಂತ ಕಿರಿಸ್ತಾ ಇರ್ತಾಳೆ. ಆಗ ಆ ಮಂತ್ರವಾದಿಗಳು ಪೂಜೆ ಮಾಡ್ತಾ ಮಾಡ್ತಾ ಆ ಆತ್ಮನ ಕೇಳ್ತಾರೆ, ನೀನು ಯಾರು, ನಿಂಗೆ ಏನು ಬೇಕು, ಯಾಕೆ ಈ ಹುಡುಗಿ ದೇಹಕ್ಕೆ ನೀ ಬಂದಿದ್ಯಾ ಅಂತ. ಆಗ ಆ ಆತ್ಮ ಹೇಳುತ್ತೆ, ನನ್ನ ಹೆಸರು ಆಕಾಶ್, ನನ್ನ ಜೊತೆಲಿದ್ದವರು ನನ್ನ ಮೋಸ ಮಾಡಿ ಬಾವಿಗೆ ತಳ್ಳಿಬಿಟ್ರು. ನನ್ನ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೆ. ನಂಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೂ ಬರೋ ತನಕ ಈ ದೇಹ ಬಿಟ್ಟು ನಾನು ಹೋಗಲ್ಲ. ಆಗ ಆ ಮಂತ್ರವಾದಿ ಆತ್ಮ ಹೇಳಿದ ಪ್ರತಿಯೊಂದು ತನ್ನ ಕಥೆನ ಕೇಳಿಸ್ಕೊಂಡು ಹೀಗೆ ಹೇಳ್ತಾರೆ, ನೀನು ಹೇಳ್ತಾ ಇರೋರೆಲ್ಲ ಸತ್ತು ತುಂಬ ವರ್ಷ ಆಯಿತು. ಈ ಹುಡುಗಿಗೆ ತೊಂದರೆ ಕೊಡಬೇಡ, ಹೋಗು ನೀನು ಅಂತ ಹೇಳಿ ಅವಳ ತಲೆ ಕೂದಲನ್ನ ಕಿತ್ಕೊಂಡು ಆ ಮಂತ್ರದಂಡಕ್ಕೆ ಕಟ್ತಾರೆ. ಅಷ್ಟರಲ್ಲಿ ಪಲ್ಲವಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಮಂತ್ರವಾದಿ ಹೇಳ್ತಾರೆ, ಆತ್ಮನ ದೇಹದಿಂದ ಓಡಿಸಿದ್ದೀನಿ, ಇನ್ನೇನು ತೊಂದರೆ ಇಲ್ಲ, ನೀವು ಈಕೆನ ಕರ್ಕೊಂಡೋಗ್ಬೋದು ಅಂತ. ಮರುದಿನ ಬೆಳಿಗ್ಗೆಯಿಂದ ಮೊದಲಿನ ಥರ ಆಗ್ತಾ ಇರ್ತಾಳೆ. ಆದರೆ ಅವಳು ಕಾಲೇಜ್ ಹೋಗೋ ದಾರಿನ ಬದಲಾಯಿಸ್ತಾಳೆ. ಈಗ ನೀವು ಹೇಳಿ, ಈ ಶಕ್ತಿಗಳು ಸತ್ಯನಾ ಅಥವಾ ನಮ್ಮ ಮನಸ್ಸಿನ ಆಟನಾ? ನೀವು ಈ ಆತ್ಮಗಳಿವೆ ಅಂತ ನಂಬ್ತೀರಾ? ನಿಮ್ಮ ಅಭಿಪ್ರಾಯನ ಮತ್ತು ಅನುಭವಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೊತ್ತು, ನಿಮ್ಮ ಅನುಭವಗಳು ಮುಂದಿನ ಕಥೆಗಳಾಗ್ಬೋದು. ಧನ್ಯವಾದಗಳು. ಅಮಾವಾಸ್ಯೆ ದಿನ ಅಂದರೆ ಎಲ್ರಿಗೂ ಭಯ. ಆಚೆ ಈಚೆ ಹೋಗಬಾರ್ದು, ಕತ್ಲಾಗಿಂದ ಮುಂಚೆ ಮನೆ ಸೇರ್ಕೊಬೇಕು ಅಂತ ನಮ್ಮ ಮನೆಗಳಲ್ಲಿ ಎಲ್ಲರೂ ಹೇಳೇ ಹೇಳ್ತಾರೆ. ಆದರೆ ಈ ಒಂದು ಹಳ್ಳೀಲಿ ಅಮಾವಾಸ್ಯೆ ರಾತ್ರಿನೇ ಈ ಘಟನೆ ನಡೀತು. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡು ಮಧ್ಯ ಒಂದು ಚಿಕ್ಕ ಹಳ್ಳಿ ಇತ್ತು. ಈ ಹಳ್ಳೀಲಿ ರಾತ್ರಿ 8 ಗಂಟೆ ಆದರೆ ಸಾಕು, ಒಬ್ಬರು ಆಚೆ ಬರ್ತಾ ಇರಲಿಲ್ಲ. ತಮ್ಮ ಕೆಲಸಗಳನ್ನೆಲ್ಲ 8 ಗಂಟೆ ಮೊದಲೇ ಮುಗಿಸ್ಕೊತಾ ಇದ್ರು. ಅಂದರೆ ಕಾಲೇಜ್ಗೆ ಹೋಗೋರಾಗಿರ್ಬೋದು, ಟ್ಯೂಷನ್ಗೆ ಹೋಗೋರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ 8 ಗಂಟೆ ಮುಂಚೆನೇ ಮನೆ ಸೇರ್ಕೊಳ್ತಾ ಇದ್ರು. ಯಾಕೆ ಅಂದರೆ ಕೆಲವು ದಿನಗಳ ಹಿಂದೆ ಆ ಊರಾಚೆ ಇರೋ ಕೆರೆ ಹತ್ರ ಯಾರೋ ಒಬ್ಬರು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಘಟನೆ ಆದಮೇಲೆ ಊರಲ್ಲಿರೋ ಜನಗಳು ಪ್ರತಿಯೊಬ್ಬರೂ ಒಂದೊಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾತ್ರಿ ಹೊತ್ತು ನಮ್ಮ ಮನೆಗೆ ಬಂದು ಯಾರೋ ಬಾಗಿಲು ತಟ್ತಾರೆ, ಆ ಕೆರೆ ಹತ್ರ ಹೋದರೆ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಥರ ಎಲ್ಲ ತುಂಬ ಮಾತುಕತೆ ಆಗ್ತಾಯಿತ್ತು. ಊರಿನ ಜನರೆಲ್ಲ ಆ ಕೆರೆ ಹತ್ರ ಒಂದು ಆತ್ಮ ಇದೆ ಅಂತ ನಂಬಿದ್ರು. ಇದೇ ಊರಲ್ಲಿ ಒಬ್ಬ ಬಸವ ಅಂತ ಇದ್ದ. ತುಂಬ ಒಳ್ಳೆ ಹುಡುಗ, ನೋಡೋಕ್ಕೂ ಚೆಂದ ಇದ್ದ. ಅವನು ಆಗ್ತಾನೆ ಡಿಗ್ರಿ ಮುಗಿಸಿದ್ದ, ಕೆಲಸಕ್ಕೋಸ್ಕರ ಅಲಿತಾ ಇದ್ದ. ಇವನು ಪ್ರತಿಯೊಂದಕ್ಕೂ ಭಯ ಪಡ್ಕೊಳ್ತಾನೆ ಇದ್ದ. ಯಾವಾಗ ಆ ಕೆರೆ ಹತ್ರ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ವಿಷಯ ಗೊತ್ತಾಯಿತೋ, ಆ ವಿಷಯ ಗೊತ್ತಾದಾಗಿಂದ ಇವನು ಹಗ್ಲೊತ್ತಲ್ಲೇ ಆ ಕೆರೆ ಹತ್ರ ಹೋಗೋಕ್ಕೆ
ಭಯಪಡ್ತಾ ಇದ್ದ. ಇವನ ಫ್ರೆಂಡ್ಸ್ ಎಲ್ಲ ಇವನಿಗೆ ತುಂಬ ಗೇಲಿ ಮಾಡ್ತಾಯಿದ್ರು. ಇವನು ಭಯ ಪಡ್ತಾನೆ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಇವನಿಗೆ ಪುಕ್ಲ ಪುಕ್ಲ ಅಂತ ರೇಗಿಸ್ತಾಯಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡು ಬಸವ ರೋಸೋಗಿದ್ದ. ಅವತ್ತು ಆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದ, ನಾನೇನು ಪುಕ್ಲ ಅಲ್ಲ, ನನಗೂ ಧೈರ್ಯ ಇದೆ, ಇನ್ಮೇಲೆ ನನ್ನ ಪುಕ್ಲ ಅಂತ ಕರಿಬೇಡಿ, ಕರೆದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ವಾರ್ನ್ ಕೂಡ ಮಾಡ್ತಾಯಿದ್ದ. ಅವಾಗ ಅವನ ಫ್ರೆಂಡ್ಸ್ ಎಲ್ಲ, ನೀನು ಬಂದು ಈ ಥರ ವಾರ್ನ್ ಮಾಡೋದಲ್ಲ, ನಾವು ಹೇಳೋ ಒಂದು ಕೆಲಸ ಮಾಡು ಸಾಕು, ಆಗ ನೀನು ಎಷ್ಟು ಧೈರ್ಯಶಾಲಿ ಅಂತ ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಆಗ ಬಸವ ಹೇಳ್ತಾನೆ, ಸರಿ ನಾನು ಸಿದ್ಧ, ಏನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ಊರಾಚೆ ಇರೋ ಕೆರೆ ಪಕ್ಕ ಒಂದು ಹುಣಸೆ ಮರ ಇದೆ, ಅಮಾವಾಸ್ಯೆ ರಾತ್ರಿ ಸರಿಯಾಗಿ 2 ಗಂಟೆಗೆ ಆ ಹುಣಸೆ ಮರಕ್ಕೆ ಮೊಳೆ ಹೊಡೆದ ಅಂತ. ಆಗ ಬಸವ ಬೇರೆ ದಾರಿ ಇಲ್ದೇ ಒಪ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಮನೆಗೆ ಬರ್ಬೇಕಾದ್ರೆ ಅನ್ಸುತ್ತೆ, ನಾನು ತಪ್ಪು ಮಾಡ್ಬಿಟ್ನಾ, ನಾನು ಯಾಕೆ ಒಪ್ಕೊಂಡೆ ಅಂತ. ಹಂಗೆ ಯೋಚನೆ ಮಾಡ್ತಾ ಮಾಡ್ತಾ ಮನೆ ತಲುಪ್ತಾನೆ. ಇನ್ನು 2 ದಿನದಲ್ಲಿ ಅಮಾವಾಸ್ಯೆ ಇರುತ್ತೆ. ಆಗ ಅವನಿಗೆ ಭಯ ಹೆಚ್ಚಾಗುತ್ತೆ. ಅಮಾವಾಸ್ಯೆ ಬಂತಲ್ವಾ, ನಾನು ಹೋಗಿ ಮೊಳೆ ಹೊಡಿಬೇಕಲ್ವಾ ಅಂತ. ಆ ಭಯಕ್ಕೇ ಅವನು ಜ್ವರ ಬಂದು ಮಲ್ಕೋತಾನೆ. ಅಮಾವಾಸ್ಯೆ ದಿನ ಬರ್ತಾ ಬರ್ತಾ ರಾತ್ರಿಯೆಲ್ಲ ನಿದ್ರೆ ಮಾಡ್ತಾನೆ ಇರಲ್ಲ. ತುಂಬ ಪೇಚಾಡ್ತಾ ಇರ್ತಾನೆ, ಕನ್ವರ್ಸ್ತಾ ಇರ್ತಾನೆ. ಇದೆಲ್ಲ ನೋಡ್ತಿದ್ದ ಅವ್ರ ಅಪ್ಪ ಅಮ್ಮ ಅವಳ ತಂಗಿ ಎಲ್ಲ, ಅಣ್ಣ ಯಾಕೋ ಸರಿ ನಿದ್ದೆ ಮಾಡ್ತಿಲ್ವಲ್ಲ, ಅಣ್ಣಂಗೆ ಏನೋ ಆಗಿದೆ ಅಂತ ಅಮ್ಮಂಗೆ ಹೇಳ್ತಾಳೆ. ಆಗ ಅಮ್ಮ ಹೇಳ್ತಾರೆ, ಇವನು ಮೊದಲೇ ನಿಮ್ಗೆ ಗೊತ್ತಲ್ವಾ ಮುಂಚೆನೇನೋ ಪುಕ್ಲ ಅಂತ ಹೇಳಿದ ಮಾತು ಕೇಳಿಸ್ಕೊಂಡು ಬಸವನಿಗೆ ತುಂಬ ಬೇಜಾರಾಗುತ್ತೆ. ಸರಿ ಏನೇ ಆಗಲಿ ಧೈರ್ಯ ಮಾಡಿಕೊಂಡು ನಾನು ಹೋಗಿ ಮೊಳೆ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮರುದಿನ ಅಮಾವಾಸ್ಯೆ ರಾತ್ರಿಗೆ ಅಂತ ಎಲ್ಲ ಅರೇಂಜ್ ಮಾಡ್ಕೊಳ್ತಾನೆ. ಆ ಮೊಳೆ ಸುತ್ತಿಗೆ ಮತ್ತು ಜೊತೆಗೆ ದೇವರ ಫೋಟೋ ಕೂಡ ಇಟ್ಕೋತಾನೆ. ತನ್ನ ಸೈಕಲ್ನ ರೆಡಿ ಮಾಡಿಕೊಂಡು ಹಳೆ ಪಂಚೆ ಉಟ್ಕೊಂಡು ಹೊರಡೋಕ್ಕೆ ರೆಡಿ ಆಗ್ತಾನೆ. ದಾರಿ ಉದ್ದಕ್ಕೂ ದೇವ್ರ ಜಪ ಮಾಡಿಕೊಂಡು ಸೈಕಲ್ ಬೆಲ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಸೈಕಲ್ ತುಳ್ಕೊಂಡು ಹೋಗ್ತಾ ಹೋಗ್ತಾ ಹುಣಸೆ ಮರ ತಲುಪ್ತಾನೆ. ಸೈಕಲ್ನ ರೋಡ್ ಪಕ್ಕ ನಿಲ್ಲಿಸಿ ಹುಣಸೆ ಮರದ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಹುಣಸೆ ಮರ ತಲುಪಿದ ತಕ್ಷಣ ಆ ಬ್ಯಾಗಲ್ಲಿದ್ದ ಮೊಳೆ ಮತ್ತು ಸುತ್ತಿಗೆನ ತಗೊಳ್ತಾನೆ. ತುಂಬ ಗಾಬರಿಯಿಂದ ಸುತ್ತಿಗೆ ತಗೊಂಡು ಮೊಳೆಗೆ ಹೊಡಿತಾ ಇರ್ತಾನೆ. ಆದರೆ ಆ ಮೊಳೆ ಕೆಳಗೆ ಬೀಳ್ತಾನೆ ಇರುತ್ತೆ. ಅಂತೂ ತುಂಬ ಭಯದಿಂದಲೇ ಆ ಹುಣಸೆ ಮರಕ್ಕೆ ಮೊಳೆ ಹೊಡಿತಾನೆ. ಮೊಳೆ ಹೊಡೆದು ಆತುರದಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಆಗ ಹಿಂದೆಯಿಂದ ಅವನು ಯಾರೋ ಇಟ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಆಗ ಬಸವ ತುಂಬ ಗಾಬರಿಯಿಂದ ಜೋರಾಗಿ ಕಿರ್ಚ್ಕೊಳ್ತಾನೆ. ಹಿಂದೆ ತಿರುಗಿ ನೋಡೋ ಅಷ್ಟು ಬಸವನಿಗೆ ಧೈರ್ಯ ಇರಲ್ಲ. ತನ್ನ ಪಂಚನ ಅಲ್ಲೇ ಬಿಟ್ಟು ಮನೆ ಕಡೆ ಓಡೋಗ್ತಾನೆ. ಮರುದಿನ ಬೆಳಿಗ್ಗೆ ಈ ಘಟನೆಯಿಂದ ಬಸವನಿಗೆ ಜ್ವರ ಬರುತ್ತೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಇವ್ ನೋಡೋಕ್ಕೆ ಅಂತ ಮನೆಗೆ ಬರ್ತಾರೆ. ರಾತ್ರಿ ನಡೆದ ಘಟನೆನ ಫ್ರೆಂಡ್ಸ್ಗೆ ವಿವರಿಸ್ತಾನೆ. ಆಗ ಬಸವನ ಫ್ರೆಂಡ್ಸ್ ಹೀಗೆ ಹೇಳ್ತಾನೆ, ಏನು ರಾತ್ರಿ ನಿನ್ನ ಯಾರ ಹಿಡ್ಕೊಂಡ್ರ, ನೀನು ಹೋಗಿ ಮೊಳೆ ಹೊಡೆ ಬಂದ್ಯಾ, ಇದನ್ನು ನಾವು ನಂಬೇಕಾ ಅಂತ. ಅದಕ್ಕೆ ಬಸವ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನೀವೇ ಹೋಗಿ ನೋಡಿ ಅಂತ ಹೇಳ್ತಾನೆ. ಆಗ ಫ್ರೆಂಡ್ಸ್ ಎಲ್ಲ ಬಸ್ಸನ್ನು ಕರ್ಕೊಂಡು ಆ ಹುಣಸೆ ಮರ ಹತ್ರ ಹೋಗ್ತಾರೆ.
ಈ ವಿಷಯ ಅಷ್ಟೊತ್ತಿಗಾಗಲೇ ಆ ಊರಿನ ಜನರೆಲ್ಲರಿಗೂ ತಿಳಿದಿರುತ್ತೆ. ಊರಿನ ಜನರೆಲ್ಲ ಆ ಹುಣಸೆ ಮರ ಹತ್ರ ಸೇರಿರ್ತಾರೆ. ಊರ ಜನ ಎಲ್ಲ ಆ ಬಸವ ಹೊಡೆದ ಮಳೆ ನೋಡಿಕೊಂಡು ಜೋರಾಗಿ ನಗ್ತಾ ಇರ್ತಾರೆ. ಯಾಕೆ ಅಂದರೆ ಈ ಧೈರ್ಯಶಾಲಿ ಬಸವ ಮೊಳೆ ಜೊತೆ ತನ್ನ ಪಂಚನು ಸೇರಿಸಿ ಹೊಡೆದಿರ್ತಾನೆ. ದೆವ್ವ ಭೂತ ಎಲ್ಲ ಇದೆಯೋ ಇಲ್ವೋ ಅನ್ನೋದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಯಾವುದೋ ಒಂದು ಮರಕ್ಕೆ ಮೊಳೆ ಹೊಡೆಯೋದ್ರಿಂದ ಭಯ ಹೋಗುತ್ತೆ ಅಂತಲ್ಲ. ಭಯ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ಫಸ್ಟು ತೆಗೆದು ಬಿಸಾಕಬೇಕು, ಧೈರ್ಯವಾಗಿರಬೇಕು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಹೆಚ್ಚು ಕತೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ವಿನಯ್ ಸೂರ್ಯ. ಈ ಕತೆನ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೇಳಿ. ಸಾಧ್ಯ ಆಯಿತು ಅಂದರೆ ಇಯರ್ಫೋನ್ ಯೂಸ್ ಮಾಡಿ. ಈ ಕತೆ ಕೇವಲ ಕಾಲ್ಪನಿಕ ಅಷ್ಟೆ. ಮಲೆನಾಡಿನ ಹಳ್ಳಿಯ ಆಚೆ ಒಂದು ಹಳೆಯ ಬೂದಿ ಮನೆ ಇರುತ್ತೆ. ಆ ಮನೆ ಹತ್ರ ಯಾರೂ ಹೋಗ್ತಿರಲ್ಲ. ಎಲ್ಲರೂ ಭಯ ಪಡ್ತಾನೆ ಇರ್ತಾರೆ. ಹಗಲಿನ ಬೆಳಕಿನಲ್ಲೂ ಸಹ ಆ ಮನೆ ಕಡು ಕತ್ಲೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ರಾತ್ರಿ ಬೆಳಗಾದ್ರೂ ಸಹ ಬೂದಿಯ ಅಳುವು ಕೇಳಿಸ್ತಾನೇ ಇರುತ್ತೆ. ಹೀಗೆ ಇರಬೇಕಾದ್ರೆ ಒಂದ್ಸಲ ಸಿಟಿಯಿಂದ ರಾಕೇಶ್ ಫೋಟೋಗ್ರಾಫರ್ ಆ ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಯ ಸುಂದರತೆಯನ್ನು ನೋಡ್ಬಿಟ್ಟು ಪ್ರತಿ ಮನೆಗಳ ಫೋಟೋಗಳನ್ನ ತೆಗಿತಾ ಇರ್ತಾನೆ. ಅವನಿಗೆ ಆ ಹಳ್ಳಿ ಮೇಲೆ ಒಂಥರ ಒಲವು ಬರುತ್ತೆ. ಆದರೆ ಆ ಹಳ್ಳಿ ಜನರೆಲ್ಲ ಅವನಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀ ಆ ಬೂದಿ ಮನೆ ಹತ್ರ ಹೋಗ್ಬೇಡ ಅಂತ. ಆಗ ಆ ರಾಕೇಶ್ ಆ ಊರಿನ ಜನರಿಗೆ ಕೇಳ್ತಾನೆ, ಯಾಕೆ ಹೋಗ್ಬಾರ್ದು ಅಂತ. ಆಗ ಆ ಊರಿನ ಜನ ಹೇಳ್ತಾರೆ, ಅಣ್ಣ ಆ ಮನೆ ಶಾಪಿತ ಮನೆ ಅಂತ. ಆಗ ರಾಕೇಶ್ ನಕ್ಕು ಹೇಳ್ತಾನೆ, ನಾನು ವಿಜ್ಞಾನಿ ಮನಸ್ಸಿನವನು, ಆತ್ಮ ಎಂಬುದು ಕೇವಲ ಕತೆ ಅಷ್ಟೇ ಅಂತ. ಹೀಗೆ ರಾತ್ರಿ ಅವನು ಮಲ್ಕೊಂಡಿರ್ಬೇಕಾದ್ರೆ ಅವನ ತಲೆಗೆ ಯೋಚನೆ ಬರುತ್ತೆ, ಯಾಕೆ ಈ ಊರ ಜನರೆಲ್ಲ ಆ ಬೂದಿ ಮನೆ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ, ಅಷ್ಟಕ್ಕೂ ಅಲ್ಲಿ ಏನಿದೆ. ಹಾಗೆ ಯೋಚನೆ ಮಾಡ್ತಾ ಅವನು ಆ ಕ್ಯಾಮ್ರಾ ಮತ್ತು ಟಾರ್ಚ್ನ ತಗೊಂಡು ಆ ಬೂದಿ ಮನೆ ಕಡೆ ಹೆಜ್ಜೆ ಹಾಕ್ತಾನೆ. ಆಗ ದೂರದಿಂದ ಆ ಬೂದಿ ಮನೆಗೆ ಅವನಿಗೆ ಕತ್ಲೆಯಾಗಿ ಕಾಣಿಸ್ತಾ ಇರುತ್ತೆ. ಕೆಲವು ಪ್ರಾಣಿಗಳು ಕೂಗಾಗ್ತಾ ಇರುತ್ತೆ. ಅದನ್ನೆಲ್ಲ ಲೆಕ್ಕಿಸ್ದೆ ಅವನು ಆ ಬೂದಿ ಮನೆ ಕಡೆ ಹೋಗ್ತಾನೇ ಇರ್ತಾನೆ. ಆಗ ಆ ಮನೆಯ ಗೇಟ್ ತೆಗೆದು ಒಳಗಡೆ ಹೋಗ್ತಾನೆ. ಆ ತುಕ್ಕಿಡಿದ ಬಾಗಿಲು ತೆಗಿತಾನೆ. ಆದರೆ ಆ ಬಾಗಿಲು ವಿಚಿತ್ರವಾಗಿ ಸೌಂಡ್ ಮಾಡುತ್ತೆ. ಒಳಗೆ ಎಂಟರ್ ಆಗ್ತಿದ್ದಂಗೆ ಟಾರ್ಚ್ ಆನ್ ಮಾಡಿ ಸುತ್ತ ನೋಡ್ತಾನೆ. ಹಾಳಾದ ಗೋಡೆಗಳು, ಬಿರುಪಿದ್ದ ನೆಲ, ಹಳೆಯ ಕತ್ತಲೆ ವಾಸನೆ, ಇದೆಲ್ಲ ನೋಡಿ ರಾಕೇಶ್ಗೆ ವಿಚಿತ್ರ ಅನಿಸುತ್ತೆ. ಆದರೂ ಅವನು ವಾವ್, ಒಂಥರ ಚೆನ್ನಾಗಿದೆಯಲ್ಲ, ಇದು ನನ್ನ ಫೋಟೋಗ್ರಫಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಕೊಂಡು ಕ್ಯಾಮ್ರಾ ತಗೊಳ್ತಾನೆ. ಹಾಗೆ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ 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 ಒಂದು ಫೋಟೋದಲ್ಲಿ ಕಿಟಕಿಯ ಹತ್ರ ಒಂದು ಯಾರೋ ಬಿಳಿ ಮುಖ ಕಾಣಿಸುತ್ತೆ. ಆಗ ಅವನು ಭಯ ಪಟ್ಕೊಂಡು ಹಿಂತಿರುಗಿ ನೋಡ್ತಾನೆ, ಯಾರೂ ಇರಲ್ಲ. ಟಾರ್ಚ್ ಹಾಕ್ಬಿಟ್ಟು ಸುತ್ತಮುತ್ತ ಫುಲ್ ನೋಡ್ತಾನೆ, ಅಲ್ಲೂ ಯಾರೂ ಇರಲ್ಲ. ಹಾಗೆ ಸರಿ ಅಂತ ಭಯ ಪಟ್ಕೊಂಡು ಮೇಲ್ಮಡಿಗೆ ಹೋಗ್ತಾನೆ, ಅಂದರೆ ಫಸ್ಟ್ ಫ್ಲೋರ್ ಹೋಗ್ತಾನೆ. ಅಲ್ಲಿ ಒಂದು ಹಳೆಯ ತೂಗಾಕಿರೋ ಕುರ್ಚಿ ಸ್ವತಃ ಅದೇ ಅಲ್ಗಾಡ್ತಾ ಇರುತ್ತೆ. ಅಲ್ಲಿ ಗಾಳಿನೂ ಇರಲ್ಲ, ಎಲ್ಲ ಕಿಟಕಿಗಳು ಮುಚ್ಚಿರುತ್ತೆ. ಆದರೆ ಕುರ್ಚಿ ಮಾತ್ರ ನಿಧಾನವಾಗಿ ಹಿಂತಿರುಗ್ತಾ ಇರುತ್ತೆ. ಆಗ ಗಾಬರಿಯಾದ ರಾಕೇಶ ಟಾರ್ಚ್ ಬೆಳಕನ್ನು ಇನ್ನೂ ಜಾಸ್ತಿ ಮಾಡಿ ಆ ಕುರ್ಚಿ ಹತ್ರ ಬಿಡ್ತಾನೆ. ಆಗ ಆ ಕುರ್ಚಿಲಿ ಒಂದು ಬೂದಿ ಆಕೃತಿಯ ಹೆಂಗಸು ಕೂತ್ಕೊಂಡಿರ್ತಾಳೆ.
ಅವಳ ಕಣ್ಗಳು ಬಿಳಿಯಾಗಿರ್ತವೆ, ಮುಖದಲ್ಲಿ ಸುಟ್ಟ ಗಾಯ ಆಗಿರುತ್ತೆ, ತುಟಿಗಳಿಂದ ಹೊಗೆ ಬರ್ತಾ ಇರುತ್ತೆ. ಆಗ ರಾಕೇಶ ಭಯ ಪಟ್ಕೊಂಡು ಸುತ್ತ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಆ ಆಕೃತಿಯಿಂದ ಒಂದು ಧ್ವನಿ ಹೀಗೆ ಬರುತ್ತೆ. ನನ್ನನೆ ಚಿತ್ರ ತೆಗಿಬೇಡ, ನನ್ನ ಆತ್ಮದ ನೆನಪು ಎಬ್ಬಸ್ಬೇಡ. ಇದನ್ನು ಕೇಳಿಸ್ಕೊಂಡು ರಾಕೇಶ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಅಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಆ ಮೆಟ್ಲಿಂದ ಇಳಿಯೋಕ್ಕೆ ಹೋಗ್ತಾನೆ. ಅವಾಗ ಆ ಕತ್ತಲ್ಲಿ ಅವನಿಗೆ ಗೊತ್ತಾಗದೆ ಭಯದಿಂದ ಆ ಮೆಟ್ಲಿಂದ ರಪ್ ಅಂತ ಕೆಳಗೆ ಬೀಳ್ತಾನೆ. ಹೀಗೆ ಇರ್ಬೇಕಾದ್ರೆ ಕಷ್ಟಪಟ್ಕೊಂಡು ಅಲ್ಲಿಂದ ಬಾಗ್ಲ ಹತ್ರ ಬರ್ತಾನೆ. ಆದರೆ ಆ ಬಾಗಿಲು ರಪ್ ಅಂತ ಮುಚ್ಕೊಳ್ಳುತ್ತೆ. ಆಗ ಅವನ ಹಾರ್ಟ್ ಬಿಟ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಹಿಂದಿನಿಂದ ಆ ಬೂದಿಯ ನಗು ಶಬ್ದ ಹೀಗೆ ಕೇಳಿಸ್ತಾ ಇರುತ್ತೆ. ಆಗ ಆ ಟಾರ್ಚ್ನ ಲೈಟ್ ಕೂಡ ಆಫ್ ಆಗುತ್ತೆ. ಆಗ ಮತ್ತೆ ಮಂದ ಧ್ವನಿಯಲ್ಲಿ ಅವನಿಗೆ ಹೀಗೆ ಕೇಳಿಸುತ್ತೆ. ನೀನು ನನ್ನ ಚಿತ್ರ ತಗೊಂಡೆ, ಈಗ ನಾನು ನಿನ್ನ ಚಿತ್ರದಲ್ಲಿರ್ತೀನಿ. ಹೀಗೆ ಬೆಳಿಗ್ಗೆ ಕೋಳಿ ಕೂಗಿದ ತಕ್ಷಣ ಹಳ್ಳಿ ಜನರೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಬೆಳಿಗ್ಗೆ ಹಳ್ಳಿಯವರೆಲ್ಲ ಆ ಬೂದಿ ಮನೆ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ರಾಕೇಶ್ನ ಕ್ಯಾಮ್ರಾ ಬ್ಯಾಗು ಆ ಬಾಗಿಲಿನ ಮುಂದೆ ಬಿದ್ದಿರುತ್ತೆ. ಆಗ ಆ ಹಳ್ಳಿ ಜನರೆಲ್ಲ ಆ ಬ್ಯಾಗ್ನ ತಗೊಂಡು ಕ್ಯಾಮ್ರಾನ ನೋಡ್ತಾರೆ. ಆ ಕ್ಯಾಮ್ರಾದಲ್ಲಿ ಆ ಫೋಟೋನ ನೋಡಿ ಆ ಹಳ್ಳಿ ಜನರೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕೆ ಅಂದರೆ ಆ ಫೋಟೋದಲ್ಲಿ ಬೂದಿಯ ಜೊತೆ ರಾಕೇಶ ಕೂಡ ಕುರ್ಚಿ ಮೇಲೆ ಕೂತಿರ್ತಾನೆ. ಅವನ ಮುಖ ಬೂದಿಯಂತೆಯೇ ಬಿಳಿ ಬಿಳಿಯಾಗಿರುತ್ತೆ, ಕಣ್ಣು ಕೂಡ ಬಿಳಿಯಾಗಿರುತ್ತೆ. ಅವನು ಕೂಡ ಆ ಬೂದಿಯ ಆತ್ಮದ ಜೊತೆ ಆತ್ಮವಾಗಿರ್ತಾನೆ. ಆ ದಿನದಿಂದ ಆ ಮನೆಯಲ್ಲಿ ರಾತ್ರಿ 2 ಶಬ್ದಗಳು ಕೇಳಿಸ್ತಾ ಇರ್ತವೆ. ಒಂದು ಆ ಹೆಂಗಸಿನ ಅಳು, ಮತ್ತೊಂದು ಆ ಆತ್ಮದ ನಗು. ಆ ಹಳ್ಳಿ ಜನರು ಒಬ್ರಿಗೊಬ್ಬರು ಹೀಗೆ ಮಾತಾಡ್ಕೊಳ್ತಾರೆ. ಆ ಬೂದಿ ಮನೆಗೆ ಒಳಗಡೆ ಹೋದವರೆಲ್ಲ ಚಿತ್ರದಲ್ಲೇ ಉಳ್ಕೊಳ್ತಾರೆ ಅಂತ. ಆದರೆ ಇದುವರೆಗೂ ಆ ಮನೆಗೆ ಹೋದವರು ಯಾರೂ ವಾಪಸ್ ಬಂದಿಲ್ಲ. ಇದು ಬೂದಿ ಮನೆಯ ರಹಸ್ಯ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬಾರಿ ಮತ್ತೊಂದು ಸ್ವಾರಸ್ಯಕರವಾದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮ್ಮ ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ನ ಕೇಳ್ತಾ ಇರಿ, ಹಾಗೆ ಎಂಜಾಯ್ ಮಾಡಿ. ನಾನು ನಿಮ್ಮ ವಿನಯ್ ಸೂರ್ಯ. ಟೇಕ್ ಕೇರ್. ಶುಭರಾತ್ರಿ.